ಮತ್ತು ಬೇತಾಳ ಮಹಾಶಕ್ತಿ ಪೀಠ ಇದು. ಇಲ್ಲಿ ಬಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡ್ತೀವಿ. ಗಾಳಿದು ಬೇತಾಳ ಮಹಾಶಕ್ತಿ ಪೀಠ ಅಂತ ರುದ್ರ ಭದ್ರಕಾಳಿ ದೇವಸ್ಥಾನ 3 ವರ್ಷ ಮುಂಚೆ ಇದು ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಗಾಳಿ ಓಡಿಸ್ತೀವಿ, ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡ್ತೀವಿ, ಗಂಡ ಹೆಂಡತಿ ಸಮಸ್ಯೆ ಏನಿದ್ರು ಕ್ಲಿಯರ್ ಮಾಡ್ತೀವಿ. ಜಮೀನು, ಕೋರ್ಟು ಕಚೇರಿ ಏನೇ ಸಮಸ್ಯೆ ಇದ್ರೂ ದೇವರ ಇದರಲ್ಲಿ ನಾವು ಬೇತಾಳನ್ನ ಇಟ್ಕೊಂಡು ಕ್ಲಿಯರ್ ಮಾಡ್ತಾ ಇದ್ದೀವಿ. ಆಮೇಲೆ BPಗೆ ಔಷಧಿ ಕೊಡ್ತೀವಿ, ಶುಗರ್ ಕೊಡ್ತಾ ಇದ್ದೀವಿ, ಎಣ್ಣೆ ಬಿಡಿಸೋರಿಗೆ ಎಣ್ಣೆ ಬಿಡ್ಸೋಕ್ಕೆ ಕೊಡ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಇಷ್ಟು ಕೊಡ್ತಾ ಇದ್ದೀವಿ. ಆಮೇಲೆ ಮಕ್ಕಳ ಭಾಗ್ಯಗೆ ಇಲ್ಲಾಂದರೆ ಅವ್ರಿಗೂ ಮಕ್ಕಳ ಭಾಗ್ಯ ಆಗೋಕ್ಕೆ ಔಷಧಿ ನಾಟಿ ವೈದ್ಯ ಕೊಡ್ತಾ ಇದ್ದೀವಿ. ಪಿಡ್ಸಿಗೆ ಕೊಡ್ತಾ ಇದ್ದೀವಿ, ಥೈರಾಯ್ಡ್ ಕೊಡ್ತಾ ಇದ್ದೀವಿ. ಏನೇ ಮಕ್ಕಳಿಗೆ ಇಲ್ಲಿ ಬಂದು ಕಷ್ಟ ಅಂತ ಹೇಳಿದ್ರೆ ಅದಕ್ಕೆ ನಾವು 100% ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಶಕ್ತಿ ಮೂಲನೇ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಅವು ಬಂದು ಶಕ್ತಿ ಮೂಲ ಹೋಗ್ತಾ ಇದೆ. ಇದು ಆಯುರ್ವೇದಿಕ್ ಆಗ್ತಾ ಇದೆ, ಬಟ್ ಬ್ಲ್ಯಾಕ್ ಮ್ಯಾಜಿಕ್ ಗಾಳಿ ದೈವಗಳೆಲ್ಲ ಶಕ್ತಿ ಮೂಲನೂ ಅದು ಕ್ಲಿಯರ್ ಆಗ್ತಾ ಇದೆ. ನಾವು ದುಡ್ಡು ಏನು ಇಸ್ಕೊಳ್ಳೋಣ, ಟೋಕನ್ 100 ರೂಪಾಯಿ ಇಸ್ಕೊಳ್ತಾ ಇದ್ದೀವಿ. ಅದು ಬಿಟ್ಟರೆ ಇನ್ನು BPಗೆ, ಶುಗರ್ಗೆ, ಎಣ್ಣೆ ಬಿಡ್ಸೋಕ್ಕೆ ಅದಕ್ಕೆಲ್ಲ 1 ರೂಪಾಯಿ ನಾವು ದುಡ್ಡು ವಸೂಲು ಮಾಡ್ತಾ ಇಲ್ಲ. ಇದು ನಾನು ಸಂಕಲ್ಪ ಮಾಡ್ಕೊಂಡು ನಾನು ವಿದ್ಯೆಯಲ್ಲಿ ಕಲ್ತಿದ್ದೀನಿ, 4 ಜನಕ್ಕೆ ಉಪಯೋಗ ಮಾಡಿಸೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಎಲ್ಲ ವಿಶೇಷನೇ ಇದೆ ಸರ್. ಇಲ್ಲಿ ಪ್ರತಿ ಶುಕ್ರವಾರ ಪೂಜೆ ಇರುತ್ತೆ, ಅಮಾವಾಸ್ಯೆಗೆ ವಿಶೇಷದ ಪೂಜೆ ಇರುತ್ತೆ. ಶುಕ್ರವಾರ ಬಂದು ಕೊಟ್ಟರೆ, ಇವಾಗ ಎಣ್ಣೆ ಬಿಡಿಸೋರು ಕೊಟ್ಟರೆ ಈ ಶುಕ್ರವಾರ ಕೊಟ್ಟರೆ ನೆಕ್ಸ್ಟ್ ಶುಕ್ರವಾರ ಆ ಬಾಟ್ಲ್ ಕೊಡ್ತೀವಿ. 100% ರಿಸಲ್ಟ್ ಬರ್ತಾ ಇದೆ. ಸ್ವಲ್ಪ ಜನ ಸುಮ್ಮನೆ ತಲೆ ತಿಂತಾರೆ ಫೋನ್ ಮಾಡಿಬಿಟ್ಟು ನಮ್ಗೆ ಅದು ಇದು ಅಂತ. ದಯವಿಟ್ಟು ಹಂಗೆ ಹೇಳ್ತಾ ಇದ್ದೀನಿ, ಯಾರು ಆ ಥರ ಬರಬೇಡಿ. ನಿಮ್ಗೆ ಏನಾದರೂ ಕಷ್ಟ ಇದ್ದರೆ ಬೇತಾಳ ಮಹಾಶಕ್ತಿ ಪೀಠಕ್ಕೆ ಬನ್ನಿ, ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಸರ್. ಇದು ನಾವು ಗಿಡಮೂಲಿಕೆಯಲ್ಲಿ ಅವ್ರಿಗೆ ತಗೊಂಡು ಬಂದಿರೋ ಬಾಟ್ಲು ತಗೊಂಡು ಕೊಟ್ಟರೆ ಗಿಡಮೂಲಿಕೆ ಅದರಲ್ಲಿ 24 hours ಅದರಲ್ಲಿ ಹಾಕ್ಬಿಟ್ಟು ನೆನೆಸ್ಬಿಟ್ಟು 3ನೇ ದಿನ ನಾವು ಕೊಡ್ತೀವಿ. 100% ರಿಸಲ್ಟ್ ಬರ್ತಾ ಇದೆ. ಇವಾಗ 2000 ಜನ ಕೊಟ್ಟಿದ್ದೀನಿ, 1008 ಜನಕ್ಕೆ 100% ರಿಸಲ್ಟ್ ಬಂದಿದೆ. ಇಲ್ಲಿ ನಾನು ಬೇತಾಳ ಸಿದ್ಧಿ ಮಾಡ್ಕೊಂಡಿದ್ದೀನಿ. ನಾವು ಫಸ್ಟು ಕರಿಕುಟ್ಟಿ ವಿಷ್ಣುಮಯ ಸಿದ್ಧಿ ಆಯಿತು, ಆಮೇಲೆ ಭದ್ರಕಾಳಿ ಸಿದ್ಧಿ ಮಾಡ್ಕೊಂಡಿದ್ವಿ. ಲಾಸ್ಟ್ ನಂದು ವಿದ್ಯೆ ಬಂದು ಬೇತಾಳ ವಿದ್ಯೆ. ನನಗೆ ತುಂಬ ಇಷ್ಟ ಬೇತಾಳ ಸಿದ್ಧಿ ಮಾಡಬೇಕಂತ. ಬೇತಾಳ ಸಿದ್ಧಿ ಮಾಡಿಕೊಂಡು ನನಗೆ ಬಂದು ಬೇತಾಳ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಪ್ರಪಂಚದಲ್ಲಿ ಫಸ್ಟು ನಾನೇ ಮಾಡಿರೋದು ಈ ಬೇತಾಳ ಮಹಾಶಕ್ತಿ ಪೀಠದಲ್ಲಿ 108 ಅಡಿ ಬೇತಾಳ ಪ್ರತಿಷ್ಠಾಪನೆ ಆಗಿರೋದು. ನನಗೆ ಗೊತ್ತಿರೋ ಮಟ್ಟಕ್ಕೆ ಇದೆ, ಇನ್ಯಾರು ಇಲ್ಲ, ಎಲ್ಲಿ ಇಲ್ಲ ಇದು ಬೇತಾಳ ಅಂದರೆ. ಇವಾಗ ನಮ್ಮ ಕರ್ನಾಟಕ ಕರ್ನಾಟಕ ಬರ್ತಾ ಇದ್ದಾರೆ, ತಮಿಳ್ನಾಡಿಂದ ಬರ್ತಾರೆ, ಕೇರಳದಿಂದ ಬಂದರೆ, ತೆಲಂಗಾಣ ಆದಿಲಾಬಾದಿಂದ ಬಂದಿದ್ದಾರೆ, ಒರಿಸ್ಸಾನಿಂದ ಬರ್ತಾ ಇದ್ದಾರೆ ಸರ್ ಜನಗಳು ಇಲ್ಲಿಗೆ. ಅದು ನಮ್ಮ ಕ್ಷೇತ್ರಕ್ಕೆ ಬಂದು ನಾನು ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ಆಚೆ ತಿಳ್ಕೊಂಡ್ಬಿಟ್ಟು ನೀವು ನಿಮ್ಮ ಇಷ್ಟ ಏನು ಹಾಕ್ಕೊಳ್ತೀರ ಬರ್ಕೊಳ್ಳಿ. ಕೊನೆಯದಾಗಿ ನಮ್ಮ ಬೇತಾಳ ಮಹಾಶಕ್ತಿ ಪೀಠಕ್ಕೆ ಬನ್ನಿ. ಅವ್ರು ಏನೇ ಸಮಸ್ಯೆ ಇದ್ರೂ ನಾವು ಕ್ಲಿಯರ್ ಮಾಡಿ ಕಳ್ಸೋಕ್ಕೆ ನಾನು ರೆಡಿ ಇದ್ದೀನಿ.